ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ಹಬ್ಬ ಆಯಿತಾ? ಹಬ್ಬ ಹೊಸ್ತಿಡ್ಕೆ ಎಲ್ಲ ಆಯಿತಾ? ಇದು ಶನಿವಾರದ ವಿಡಿಯೋ. ನಾನು ಇದನ್ನು ಅಪ್ಲೋಡ್ ಮಾಡಿರಲಿಲ್ಲ, ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಬೀರುಳ್ಳಿ ಬಟ್ಟೆ ಎಲ್ಲ ಹಂಗೆ ಇತ್ತು. ಅಂದರೆ ಎಲ್ಲನ ಹೋಗಬೇಕು ಅಂದರೆ ಎಲ್ಲ ಎಳೆದ್ಬಿಟ್ಟು ಎಲ್ಲ ಚಿಲಿಪಿಲಿಯಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಅದೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಜೋಡಿಸ್ತಾಯಿದ್ದೀನಿ. ಈ ಮನೆಗೆ ಬಂದು ಹೊಸಬ್ನಲ್ಲಿ ನಾನು ಬೀರು ಜೋಡಿಸಿದ್ದಿದ್ದು ಬಟ್ಟೆನ ಇವತ್ತು ಜೋಡಿಸ್ತಾಯಿದ್ದೀನಿ. ಯಾಕಂದರೆ ಆವಾಗವಾಗ ನಾನು ಮುಟ್ಟಿರಲಿಲ್ಲ, ಬಟ್ಟೆ ತಕ್ಕಂತಿದ್ದೆ ಅಷ್ಟೇ, ಜೋಡಿಸಿರಲಿಲ್ಲ. ಇವತ್ತು ಎಲ್ಲ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾಯಿದ್ದೀನಿ. ಕಾಟನ್ ಸೀರೆಗಳೆಲ್ಲ ಒಂದು ಕಡೆ, ಮತ್ತು ಎಲ್ಲನ ದೇವಸ್ಥಾನಗಳಿಗೆ ಉಟ್ಕೊಂಡು ಹೋಗೋಂಥ ಸೀರೆಗಳೆಲ್ಲ ಒಂದು ಸೈಡು, ಮತ್ತು ನಾನು ಸದಾ ಮನೆಯಲ್ಲಿ ಯೂಸ್ ಮಾಡೋ ಅಂಥ ಸೀರೆಗಳೆಲ್ಲ ಒಂದು ಸೈಡೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ತಾಯಿದ್ದೀನಿ. ಯಾಕಂದರೆ ಬೀರುನಲ್ಲಿ ಬಟ್ಟೆ ನೀಟಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತಲ್ವ, ಅದಕ್ಕೇ ಕೂತ್ಕೊಂಡು ಇನ್ನೇನು ಕೆಲಸ ಇರಲಿಲ್ಲ, ಫ್ರೀ ಇದ್ನಲ್ವ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನನಗಿನ್ನೂ ರಜೆ ಇತ್ತಿನ್ನು ಒಂದು ದಿವಸ ರಜೆ ಐತೆ ನನಗೆ, ಹಾಗಾಗಿ ಸೋಮವಾರದಿಂದನೇ ನಾನು ಕೆಲ್ಸಕ್ಕೆ ಹೋಗೋದು. ಹಾಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಏನಾದರೂ ಒಂದು ಕೆಲಸ ಹುಡುಕೊಂಡು ಮಾಡ್ತಾಯಿರ್ತೀನಿ. ನನಗೆ ಕೆಲವೊಂದು ಯೋಚನೆಗಳು ತಲೆಯಲ್ಲಿ ತುಂಬ್ಕೊಬಿಟ್ರೆ ಅದೇ ಒಂದು ಕೂತ್ಕೊಂಡ್ಬಿಟ್ರೆ ಸುಮ್ಮನೆ ಕೊರಿತಾ ಇರ್ತವೆ ಅಂದ್ಬಿಟ್ಟು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನಮ್ಮ ಯೋಚನೆ ಮಾಡ್ತಾ ಕೂತ್ಕೊಂಡು ಕಾಲ ಕಳೆಯೋ ಬದಲು ಸುಮ್ಮನೆ ಏನಾದರೂ ಒಂದು ಕೆಲಸದ ಮೇಲೆ ನಮ್ಮ ಗಮನ ಹೋಗ್ಬಿಟ್ರೆ ಅಲ್ಲಿ ನಮಗೆ ಯೋಚನೆಗಳು ತಲೆಯಿಂದ ಹೋಗ್ತವೆ. ಯಾಕಪ್ಪ ಅಂದರೆ ಕೆಲಸನೂ ಆಗ್ತಾಯಿರುತ್ತೆ, ಮತ್ತು ಒಂದು ಬೇಜಾರು ಕಳೆಯುತ್ತೆ ಮನೆಯಲ್ಲಿ. ಹಾಗಾಗಿ ಮನೇಲಿ ಕೂತ್ಕೊಂಡ್ರೂ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಹುಡುಕೊಂಡು ಮಾಡ್ತಾಯಿರ್ತೀನಿ. ಏನಾದರೂ ಎತ್ತಿಕ್ಕೋದೋ ಯಾರಿಕ್ಕೋದೋ, ಮತ್ತು ಏನಾದರೂ ಒಂದು ಕೆಲಸ ನಾನು ಮಾಡ್ತಿರ್ತೀನಿ. ಯಾವಾಗಲೂ ನಾನು ಯೋಚನೆ ಮಾಡ್ಕೊಂಡು ಮಲಗೋದು ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಮಲಗಿದ್ರೆ ಟೈಮ್ ವೇಸ್ಟು, ಕೆಲಸನೂ ಆಗೋಲ್ಲ. ಹಾಗಾಗಿ ಕೈ ಕಾಲು ನೋವು, ಸುಮ್ಮನೆ ಮಲಗಿದ್ರೆ ಮೈ ನೋವು. ಅದಕ್ಕೆ ಏನಾದರೂ ಒಂದು ಕೆಲಸ ಹುಡುಕೊಂಡು ಮಾಡ್ತಾಯಿದ್ರೆ ಮನೆಯೂ ಕ್ಲೀನಾಗಿರುತ್ತಾ, ನಾವು ಮನಸ್ಸು ಒಂದು ಸ್ವಲ್ಪ ಏನಾದ್ರು ಕೆಲಸ ಮಾಡಿದ್ರೆ ಮನೆಗೆ ನೀಟಾಗಿ ಕಾಣಿಸುತ್ತೆ. ಅದೇ ಚಿಂತೆಯಲ್ಲಿ ಏನಾದರೂ ಒಂದು ಮಾಡಿದ್ರೆ ಹಂಗೆ ಚಿಂತೆಗಳು ಸ್ವಲ್ಪ ಆಚೆ ಹೋಗ್ತವೆ. ಅದಕ್ಕೋಸ್ಕರ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗೆ ನಾನು ಸೀರೆ ಪೆಟ್ಟಿಕೋಟ್ ಎಲ್ಲ ಅವು ಎಲ್ಲ ಚಿಲಪಿಲಿ ಆಗಿದ್ವು, ಅವು ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ತಾಯಿದ್ದೀನಿ. ಸೀರೆಗಳು ಮಾತ್ರ ಬೀರು ತುಂಬ ಕಾಣಿಸ್ತಿತ್ತೆ, ಬ್ಲೌಸ್ಗಳು ಮಾತ್ರ ಕಮ್ಮಿನೇ. ಯಾಕಂದರೆ ಸೀರೆ ಬ್ಲೌಸ್ಗಳೇ ಒಂದು ಸ್ವಲ್ಪ ಇರೋದು. ಮಾಮೂಲಿ ಸೀರೆಗಳಿಗೆ ಬೇರೆ ಬೇರೆ ಸೀರೆಗಳು ಬ್ಲೌಸ್ಗಳಿಲ್ಲ, ಎಲ್ಲ ಹೋಗ್ಬಿಟ್ಟವೆ. ಕೆಲವು ಬ್ಲ್ಯಾಕ್ ಕಲರ್ ತಗೊಂಡು ಸ್ವಲ್ಪ ಹೊಲ್ಸ್ಕೊಬೇಕು. ನಾನು ಒಂದು 4 ಪೀಸ್ ತಗೊಂಡು ಹೊಲ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಬೀರಿಂದ ಈಚೆ ತೆಗೆದ್ರೆ ಅವೆಲ್ಲ ಜೋಡಿಸ್ಲೇಬೇಕು. ನೀರು ಬೇರೆ ಖಾಲಿ ಆಗಿಬಿಟ್ಟಿತ್ತು 2 ದಿವಸದಿಂದ. ಇಲ್ಲಿ ಹಬ್ಬಕ್ಕೆ ಅಂತೇಳಿ ನೀರಿಂದು ಫಿಲ್ಟ್ರದ್ದು ಅಂಗಡಿ ಫಿಲ್ಟ್ರ್ ನೀರು ಹಾಕ್ತಾರಲ್ವ, ಆ ಅಂಗಡಿ ಬೀಗ ಹಾಕ್ಬಿಟ್ಟಿದ್ರು, ಅದು ತೆಗ್ದಿರಲಿಲ್ಲ. ಅದಕ್ಕೆ ಇವತ್ತು ಓಪನ್ ಮಾಡವ್ರೆ. ಇವತ್ತು ರಂಜಾನ್ ಬೇರೆ ಐತಲ್ವ, ಹಂಗಾಗಿ ಓಪನ್ ಮಾಡವ್ರೆ. ಅದಕ್ಕೆ ನನ್ನ ಮಗ ನೀರು ತರಕ್ಕೆ ಹೋದ. ನಾನು ಇದರಲ್ಲಿ ಇವತ್ತು ರಂಜಾನು. ಎಲ್ಲ ಮುಸ್ಲಿಮ್ ಅಕ್ಕ ತಂಗಿದಿರಿಗೆ ಮತ್ತು ಅಣ್ಣ ತಮ್ಮದಿರಿಗೆಲ್ಲ ರಂಜಾನ್ ಹಬ್ಬದ ಶುಭಾಶಯ. ನಾನು ಇದನ್ನು ಮೊದಲೇ ಹೇಳಬೇಕಿತ್ತು, ಬಟ್ ಸೆಂಟ್ರಲ್ಲಿ ಹೇಳ್ತಾಯಿದ್ದೀನಿ, ಕ್ಷಮೆ ಇರಲಿ. ಎಲ್ಲ ಕೆಲಸ ಮಾಡಬೇಕಿವಾಗ, ಎಲ್ಲ ಕೆಲಸನೂ ಮುಗಿಸಿ ಬಟ್ಟೆ ಎಲ್ಲ ಮಡಿಸಿಟ್ಟು, ಬಟ್ಟೆ ಇದ್ವು ಸ್ವಲ್ಪ ಎಲ್ಲ ನೆನೆ ತೊಳೆದಾಕಿದ್ದೆ, ಅವು ಎಲ್ಲ ಹಂಗೆ ಇದ್ವು. ಅವು ಎತ್ಕೊಂಬಂದು ಎಲ್ಲ ಮಡಿಸಿ ದಿವಾನ ಮೇಲೆ ಇಟ್ಟಿದ್ದೀನಿ. ಅವೆಲ್ಲ ಎತ್ತಿಡಬೇಕು ಇದ್ರೊಳಗೆ. ಇವಾಗ ಇದೆಲ್ಲ ಫಸ್ಟು ಬೀರು ಕ್ಲೀನ್ ಮಾಡಿಬಿಟ್ಟು ಆಮೇಲೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ. ಸೀರೆಗಳೆಲ್ಲ ಈಚೆ ತೆಗ್ದಾಕಿದ್ನಲ್ವ, ಅವೆಲ್ಲ ನೀಟಾಗಿ ಜೋಡಿಸೋಷ್ಟೊತ್ತಿಗೆ ಇವಾಗ ಎಷ್ಟೊತ್ತಾಗುತ್ತೆ ಗೊತ್ತಾ? ನನಗೇನಪ್ಪ ಅಂದರೆ ನೈಟಿಗಳಿಲ್ಲ ಜಾಸ್ತಿ, ಸೀರೆನೇ ಜೋಡಿಸ್ಬೇಕು ನಾನು. ಸೀರೆಗಳೇ ಜಾಸ್ತಿ ಉಡೋದ್ರಿಂದ ಬರೀ ಸೀರೆಗಳೇ ಜಾಸ್ತಿ ನನಗೆ. ಯಾಕಂದರೆ ನನಗೆ ಸೀರೆನೇ ಸಖತ್ ಇಷ್ಟ. ಯಾವಾಗಲೂ ನೈಟಿ ಯಾವುದೋ ಒಂದು ಟೈಮ್ ಅಷ್ಟೇ ನನಗೆ. ಸೀರೆಗಳು ಅಂದರೆ ನಂಗೆ ಸಖತ್ ಇಷ್ಟ. ಎಂಥ ಸೀರೆನಾಗಲಿ ನಂಗೆ ಇಷ್ಟ. ಬಟ್ ತೆಳ್ಳಗಿರ್ಬೇಕು ಸೀರೆಗಳು ಅಷ್ಟೇ, ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೂಕನೂ ಇರಬಾರ್ದು ಸೀರೆಗಳು. ಆ ಥರ ಸಿಂಪಲ್ಲಾಗಿರಬೇಕು ಸೀರೆಗಳು. ಕೆಳಗಡೆ ಪೆಟ್ಟಿಕೋಟ್ ಎಲ್ಲ ಜೋಡಿಸ್ಬೇಕು ಇವಾಗ. ನನ್ನ ಮಗನ ಬಟ್ಟೆ ಎಲ್ಲ ಅವು ಎಲ್ಲ ಅವು ಎಲ್ಲ ಚಿಲಪಿಲಿ ಆಗಿವೆ, ಅವೆಲ್ಲ ಕ್ಲೀನ್ ಮಾಡಬೇಕು. ನನ್ನ ಮಗನಿಗೆ
ಆ ಬಟ್ಟೆಗಳು ಪಾಪ ಗಂಡು ಮಕ್ಕಳು ಅವನೂ ಅಷ್ಟೇ ಹೇಳ್ತಾ ಇರ್ತೀನಿ ಅವಾಗವಾಗ ಬೀರುಲ್ಲಿ ಬಟ್ಟೆ ನಾನು ಹೆಂಗೆ ಜೋಡಿಸಿರ್ತೀನಿ ಅಂತ ತಗೋ ಅಂತ. ಅವನು ಅವಸರಕ್ಕೆ ನಾನು ಎತ್ಕೋಬೇಕು ಅಂದರೆ ಅವನು ಹಂಗೆ ಮಾಡಿಬಿಡ್ತಾನೆ. ಅದಕ್ಕೆ ನಾನು ಪೆಟ್ಟಿಕೋಟ್ ಎಲ್ಲ ತೆಗಿತಾ ಇದ್ದೀನಿ. ಅವು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು ಅಂತ. ಅಡುಗೆ ತಿಂಡಿ ಮಾಡಿಲ್ಲ ಇನ್ನೂ, ಕೆಲಸ ಏನೂ ಮಾಡಿಲ್ಲ. ನೀರು ಖಾಲಿಯಾಗಿರೋದ್ರಿಂದ ಮಗ ನೀರು ತರಕ್ಕೆ ಹೋದವು, ಇನ್ನೂ ಬಂದಿಲ್ಲ. ನಾನು ನೋಡಿ ಇವೆಲ್ಲ ನಾನು ಪೆಟ್ಟಿಕೋಟು ಜೋಡಿಸ್ಕೊತೀನಿ. ಇದಕ್ಕೆ ಒಂದು ಹಳೇದು ಬಟ್ಟೆ ಹಾಕಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಬೀರು ಇರೋದ್ರಿಂದ ಬಟ್ಟೆ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ತವೆ. ಬ್ಯಾಗಲ್ಲಿ ತುಂಬಿಟ್ಕೊಂಬಿಟ್ಟಿದ್ವಿ 2 ವರ್ಷ. ಇವಾಗ ಬೀರಲ್ಲಿ ಇಡ್ತೀನಲ್ಲ, ಇದು ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ. ಓನರು ಇದೊಂದು ಹೆಲ್ಪ್ ಮಾಡವ್ರೆ, ಬೀರು ಇಟ್ಬಿಟ್ಟು ನಿಜವಾಗ್ಲೂ ಏನಾದರೂ ಎಲ್ಲ ನೀಟಾಗಿ ಜೋಡಿಸ್ಕೋಬೋದು ಇದರಲ್ಲಿ. ಇನ್ನು ಇದು ಕೆಲಸ ಮುಗಿಸಿ ಬೇರೆ ಕೆಲಸ ಎಲ್ಲ ಮಾಡಬೇಕು ನೋಡಿ. ಇವಾಗ ಇದೆಲ್ಲ ಜೋಡಿಸ್ಕೊಂಡು ನಾವು ಪೆಟ್ಟಿಕೋಟ್ ಎಲ್ಲ ತಗೋಬೇಕು. ಸ್ವಲ್ಪ ಎಲ್ಲ ಹಳೇವಾಗ್ಬಿಟ್ಟೈತೆ ಬಟ್ಟೆಗಳು ತಗೋಬೇಕು. ಮ್ಯಾಚಿಂಗ್ ಪೆಟ್ಟಿಕೋಟ್ಗಳಿಲ್ಲ, ಸೀರೆ ಮ್ಯಾಚಿಂಗ್ ಪೆಟ್ಟಿಕೋಟ್ ಇಲ್ಲ. ಮತ್ತು ಎಲ್ಲ ಹಳೇವಾಗಿರೋದ್ರಿಂದ ತುಂಡಾಗ್ಬಿಟ್ಟೈತೆ ಎಲ್ಲ. ಸ್ವಲ್ಪ ಉದ್ದಕ್ಕಿರೋವೆಲ್ಲ ತಗೋಬೇಕು. ನೀರಿಗೆ ಹಾಕ್ತಾ ಪೆಟ್ಟಿಕೋಟ್ ಎಲ್ಲ ತುಂಡ. ಮತ್ತು ತಗೊಂಡ್ರೂ ಬೇರೆ ಕಡೆಗೆ ಹೋಗಿ ಹೊಲಿಗೆ ಹಾಕಿಸ್ಬೇಕು. ನನ್ನ ಮಿಷಿನ್ ಬೇರೆ ಸರಿ ಇಲ್ವಲ್ಲ, ಅದಕ್ಕೆ ಮಿಷಿನ್ ಬೇರೆ ಕೆಟ್ಟೋಗೈತೆ, ರೆಡಿ ಮಾಡಿಸ್ಕೋಬೇಕು. ಇದೆಲ್ಲ ಪೆಟ್ಟಿಕೋಟ್ ತಗೊಂಡು ಹೊಲಿಗೆ ಹಾಕಿಸ್ಕೋಬೇಕು. ಮತ್ತು ಹಂಗಾಗಿ ನಾನು ತಗೊಳಕ್ಕೆ ಹೋಗಿಲ್ಲ, ತಗೋಬೇಕು. ಇನ್ಮೇಲೆ ಏನೂ ತಗೊಂಡಿಲ್ಲ ನಾವು, ಬಟ್ಟೆ ಅನ್ನೋದೇ ತಗೊಂಡಿಲ್ಲ. ನನ್ನ ಮಗನಿಗೆ ಮಾತ್ರ ಈ ಸತಿ ಅವ್ರ ದೊಡ್ಡಮ್ಮ 2 ಜೊತೆ ಬಟ್ಟೆ ಕೊಡಿಸಿರೋದು, ಹೊಸ ಬಟ್ಟೆ ಅಂತ. ನನಗೊಂದು ಸೀರೆ ಅಷ್ಟು ಬಿಟ್ಟರೆ ನಾವು ಹೊಸ ಬಟ್ಟೆ ಅಂತ ಯಾವ ವರ್ಷವೂ ತಗೊಂಡಿರಲಿಲ್ಲ. ಈ ವರ್ಷವೇ ತಗೊಂಡಿದ್ದು. 2 ವರ್ಷದಿಂದ ನಾವೇನು ತಗೊಳಕ್ಕಾಗಲಿಲ್ಲ. ಯಾಕಂದರೆ ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಬಟ್ಟೆಗೆಲ್ಲ ನಾನು ದುಡ್ಡು ಇಕ್ಕೋಕ್ಕಾಗಿರಲಿಲ್ಲ. ದುಡ್ದಿದ್ದು ಬರೀ ಜೀವನಕ್ಕಾಗೋದು ಅಷ್ಟೇ. ಒಂದೊಂದ್ಸಲಿ ಜೀವನ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ನಿಜವಾಗ್ಲೂ. ಹಾಗಾಗಿ ನಾವೇನಕ್ಕೂ ಬಂಡವಾಳ ಹಾಕಿರಲಿಲ್ಲ. ಈ ಸಲ ಹಬ್ಬನೂ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ಮನೆ ಶಿಫ್ಟ್ ಮಾಡಿದ್ದೆ. ಮನೆಗೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಲಾಸ್ ಆಗಿಬಿಟ್ಟಿದ್ನಲ್ಲ. ಹಂಗಾಗಿ ನಾನು ಹಬ್ಬ ಮಾಡೋ ಪರಿಸ್ಥಿತಿಯಾಗಿರಲಿಲ್ಲ. ಸುಮ್ಮನೆ ಪೂಜೆ ಎಲ್ಲ ಮಾಡಿ ಮುಗಿಸಿರೋದಷ್ಟೇ. ಈ ಸಲ ಹಬ್ಬಕ್ಕೆ ಅಕ್ಕೋರ ಮನೆಗೆ ಹೋಗಿದ್ವಿ. ಮತ್ತು ಹೊಸ್ದಡ್ಕಿಗೆ ನನ್ನ ತಂಗಿ ಮನೆಗೆ ಹೋಗಿದ್ವಿ ವಸತಿ. ಯಾಕಪ್ಪ ಅಂದರೆ ಅವಳು ಬಲವಂತ ಮಾಡಿ ಕರೆದ್ಲು, ಬನ್ನಿ ಅಕ್ಕ ನಮ್ಮ ಮನೆಗೂ ಅಂತ. ಸರಿ ಆಯಿತು ಅಂತ ಅವ್ರ ಮನೆಗೆ ಹೋಗಿದ್ವಿ. ಅಕ್ಕೋರ ಮನೆಗೆ ನನ್ನ ಮಗನಿಗೆ ಬಟ್ಟೆ ಬೇರೆ ಕೊಡಿಸಿದ್ರಲ್ಲ, ಹಾಗಾಗಿ ಅಕ್ಕೋರು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಅವರು ಕರೆದಿದ್ರು, ಬರ್ರಿ ಅಂತ. ಅವ್ರ ಮನೆಗೆ 2 ಮನೆಗೆ ಹೋಗಿ ಈ ಸಲ ಹಬ್ಬ ಮುಗಿಸಿದ್ದೀವಿ ನಾವು. ನನ್ನ ಮನೆಯಲ್ಲಂತೂ ನಾನೇನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಏನು ಮಾಡಲಿ, ಹೇಳ್ಕೊಬಾರ್ದು, ಬಟ್ ಹೇಳ್ಕೊತೀನಿ. ಎಲ್ಲ ಏನಪ್ಪ ಯಾವಾಗಲೂ ಇದನ್ನೇ ಅಂತ ಹೇಳ್ಕೊತಾರೆ ಅಂದ್ಕೊತೀರೇನೋ ಗೊತ್ತಿಲ್ಲ ನನಗೆ. ಬಟ್ ಅದು ಇರೋ ಪರಿಸ್ಥಿತಿ ನಾವು ಹೇಳ್ಕೊಬೇಕಲ್ವ. ಯಾಕಂದರೆ ನಮ್ಗೆ ಅದೈತೆ ಇದೈತೆ, ನಾವು ಹಿಂಗಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದಕ್ಕಿಂತ ಇರೋ ಸತ್ಯ ಹೇಳ್ಕೊಂಡು ಜೀವನ ಮಾಡೋದು ಒಳ್ಳೆಯದಲ್ವ. ಯಾರು ಏನೋ ಸಿಂಪತಿ ಕೊಡಲಿ, ಇಲ್ಲ ಯಾರು ಏನು ಕರುಣೆ ತೋರಿಸ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇರೋ ಜೀವನನ ನಾವು ಹೇಳ್ಕೊಬೇಕು. ಯಾಕಪ್ಪ ಅಂದರೆ ನಾನು ಬಾಡಿಗೆ ಕಟ್ಕೊಂಡು ಒಂದು 5-6 ತಿಂಗಳಾಗಿತ್ತು ನಾನು ಕೆಲಸಕ್ಕಂತ ಹೋಗಿ. ನೋಡಿ ಬೀರು ಬಟ್ಟೆ ಎಲ್ಲ ಆಯಿತು. ಬೀರು ಬಟ್ಟೆ ಎಲ್ಲ ಆದಮೇಲೆ ಮತ್ತು ಊಟ ಎಲ್ಲ ಆಗಿತ್ತು. ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಎಲೆಡಿಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ. ಈಗ ಟೈಮ್ ಬಂದುಬಿಟ್ಟು 4:15. ಇವಾಗ ನಾನು ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಮಲಗಿಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ನಾನು ತಲೆಗೆ ಎಣ್ಣೆ ಇಟ್ಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ ಮಧ್ಯಾಹ್ನ ಟೈಮ್ ನನಗೆ. ಅದಕ್ಕೇ ಮಲಗಿಬಿಟ್ಟಿದ್ದೆ. ಮಲಗಿ ಎದ್ದು ಇವಾಗ ಸ್ವಲ್ಪ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಡುಗೆ ರೂಮ್ ಎಲ್ಲ ಅಂದರೆ ಅಡುಗೆ ಎಲ್ಲ ಒಂಥರ ಸ್ಟವ್ ಎಲ್ಲ ಒರೆಸಿ ಎಲ್ಲ ಶೆಲ್ಫ್ ಎಲ್ಲ ಒರೆಸ್ಕೊಳ್ಳೋಣ ಅಂತ. ಹಂಗಾಗಿ ನಾನು ಯಾಕಪ್ಪ ಸುಮ್ಮನೆ ಹೇಳ್ಕೊಳ್ಳೋದು ಅದೈತೆ ಇದೈತೆ ಅಂತ ಹೇಳ್ಕೊಳ್ಳೋದು ಅವೆಲ್ಲ ಬೇಡ ನಮಗೆ. ಇರೋ ಸತ್ಯ ಹೇಳ್ಕೊಂಡು ಜೀವನ ಮಾಡೋಣ. ಯಾರೋ ನಮಗೇನು ಕರುಣೆ ತೋರಿಸಿ ಅಯ್ಯೋ ಪಾಪ ಅನ್ನೋದು ಬೇಡ. ಬಟ್ ಏನೋ ನಮಗೆ ನಾನು ಇವಾಗ ಬಾಡಿಗೆ ಎಲ್ಲ ಕಟ್ಕೊಂಡು ಮಗನ ಓದಿಸ್ಕೊಂಡು ಏನೋ ಒಂದು ಜೀವನ ಮಾಡ್ತಾಯಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಯಾರ ಹತ್ರನೂ ಹೋಗಿ ಕೈ ಚಾಚ್ಕೊಂಡು ಕೊಡ್ರಿ ಅಂತಲೂ ನಾನು ಯಾರ ಮನೆ ಏನೇ ಕಷ್ಟ ಬಂದ್ರೂ ಜೀವನ ಹೆಂಗೋ ಸಾಗಿಸ್ಬಿಡ್ತೀನಿ.
ದೇವರೆಲ್ಲ ಒಂದು ಕಡೆ ನಾನು ನಂಬಿರೋ ಅಂಥ ತಾಯಿ ಹೆಂಗೋ ದಾರಿ ತೋರಿಸ್ತಾಳೆ ಅಂತ ಹೇಳಿ ನಾನು ನಂಬಿ ದೇವ್ರನ್ನ ನಂಬಿ ನಾನು ಕಾಯಕ ನಾನು ಮಾಡ್ತಾಯಿರ್ತೀನಿ ಅಷ್ಟೇ. ನಾನು ಇದುವರೆಗೂ ನಾನು ಯಾರ ಹತ್ರನೂ ಹೋಗಿ ಕೊಡ್ರಿ ಅಂತಲೂ ನಾನು ಕೈ ಚಾಚಲ್ಲ, ಇಲ್ಲ ಅಂತಲೂ ನಾನು ನಮ್ಮ ನೆಂಟರಿಷ್ಟವಾಗಿರ್ಬೋದು ಎಲ್ಲೇ ಆಗಿರ್ಬೋದು ನಾನು ಹೇಳ್ಕೊಳಲ್ಲ. ಬಟ್ ನನ್ನ ಪರಿಸ್ಥಿತಿ ಗೊತ್ತಿರೋದು ನಮ್ಮ ಅಕ್ಕನಿಗೆ ನಮ್ಮ ಅಮ್ಮನಿಗೆ ನನ್ನ ಪರಿಸ್ಥಿತಿ ಗೊತ್ತು. ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ನಾನು ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೆ ನಾನು ಹೇಳ್ಕೊಳ್ಳಿಲ್ಲ ಅಂದರೆ ನಮ್ಮ ಅಕ್ಕ ನಮ್ಮ ಅಮ್ಮನಿಗೆ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ವಲ್ಲ. ಹಂಗಾಗಿ ನಾನು ಹೇಳ್ಕೊಳ್ಳೋದು ಬೇಡ ಅಂಥೇಳಿ ನಾನು ಬೇರೆ ಕಡೆ ನಮ್ಮ ಸಂಬಂಧಿಕರಿಗೆ ಯಾರಿಗೂ ನಾನು ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಕೆಲವು ಜನ ನನ್ನ ಸಂಬಂಧಿಕರಲ್ಲೂ ಸುಮಾರು ಜನಗಳು ಆಡ್ಕೊಂಡು ಹೋಗೋರು ತುಂಬ ಜನ ಅವರೇ. ಹಂಗಾಗಿ ನಾನು ಹೇಳ್ಕೊಳಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಒಂದು ನನ್ನ ಮಗನ್ನ ಎಲ್ಲ ಒಂದು ಕಷ್ಟ ಸುಖ ಎಲ್ಲ ನೋಡ್ಕೊಂಡು ನಾವು ಜೀವನ ಮಾಡಬೇಕಲ್ವ. ನಾವು ಇದ್ದೀವಿ ಬದುಕ್ತಾ ಇದ್ದೀವಿ ಅಂದರೆ ಹೆಂಗೆಂಗೋ ಬದುಕೋದಲ್ಲ, ಜೀವನಕ್ಕೊಂದು ಅರ್ಥ ಇರಬೇಕಲ್ವ ಬದುಕ್ತೀವಿ ಅಂತ. ಅದಕ್ಕೋಸ್ಕರ ಬದುಕ್ಬೋದು, ಹೆಂಗೆ ಬೇಕಾದರೂ ಬದುಕ್ಬೋದು, ಆದರೆ ಅದಕ್ಕೊಂದು ಅರ್ಥ ಇರಬೇಕು. ನಾವು ಹೆಂಗೆ ಬದುಕ್ತೀವಿ ಅನ್ನೋದಕ್ಕೊಂದು ಅರ್ಥ ಇರಬೇಕು. ಅದಕ್ಕೋಸ್ಕರ ಬದುಕಬೇಕು. ಅಷ್ಟು ಬಿಟ್ಟರೆ ಸುಮ್ಮನೆ ಏನೋ ಯಾರೋ ಸಿಂಪತಿ ತಗೊಳ್ಳೋಕ್ಕೆ ಏನೋ ನನಗೆ ಸಬ್ಸ್ಕ್ರೈಬರ್ ಆಗ್ತಾರೆ, ಅದು ಆಗ್ತಾರೆ ಇದು ಆಗ್ತಾರೆ ಅಂತ ನಾನು ಹೇಳಲ್ಲ. ನನ್ನಿರೋ ಜೀವನದ ಬಗ್ಗೆ ನಾನು ಹೇಳ್ತೀನಿ ಅಷ್ಟೇ. ನನಗೂ ಪ್ರಾಬ್ಲಮ್ಗಳು ತುಂಬ ಇದ್ದಾವೆ, ಹೇಳ್ಕೊಂಡ್ರೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಹೋಗಲ್ಲ. ಎಲ್ಲನೂ ಎಲ್ಲ ವಿಷಯಗಳ್ನೂ ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಕೆಲವೊಂದು ವಿಷಯಗಳ್ನ ಹೇಳ್ಕೊಳ್ಳೋದು ಅಷ್ಟೇ. ಎಲ್ಲ ವಿಷಯನೂ ಹೇಳೋಕ್ಕಾಗುತ್ತಾ? ಹಂಗಾಗಿ ನಾನು ಈ ಸಲಿನೇ ಹಿಂಗಾಗಿದ್ದು. ಸಲಿಗೂ ಏನೋ ಒಂದು ಮಾಡ್ತಿದ್ವಿ. 2 ವರ್ಷದಿಂದ ಎಲ್ಲ ಥರದ್ದು ನೋಡ್ಕೊಂಬಂದಿದ್ದೀನಿ. ಎಲ್ಲ ಥರದ್ದು ಅನುಭವನೂ ನನಗಾಗೈತಿ. 2 ವರ್ಷನೇ ಅಂತಲ್ಲ, ನಾನು ಇಷ್ಟು ವರ್ಷ 24 ವರ್ಷದಿಂದ ಎಲ್ಲ ಥರದ್ದು ಕಷ್ಟ ಸುಖ ನೋವು ನಲಿವು ಎಲ್ಲ ಥರದ್ದು ಜೀವನನೂ ನೋಡ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಯಾವ್ಯಾವ ಥರದ್ದು ನೋಡಬೇಕು ಗೊತ್ತಿಲ್ಲ. ಹಿಂದೋಗಿರೋದೆಲ್ಲ ನೆನಪಿಸ್ಕೋಬೇಕು. ನನಗೊಂದೊಂದು ಸಲ ನೆನಪಾಗುತ್ತೆ. ಆದರೂ ಜೀವನ ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ. ದೇವ್ರು ಎಲ್ಲಿ ದಡ ನದಿಲಿ ಮುಳುಗಿ ಸಮುದ್ರದಲ್ಲಿ ಮುಳುಗ್ಬಿಟ್ಟಿದ್ದೀವಿ. ಎಲ್ಲಿ ತೇಲ್ತೀವಿ ಎಲ್ಲಿ ದಡ ಸೇರ್ತೀವಿ ಅಂತ ಗೊತ್ತಿಲ್ಲ. ದಡನೇ ಸೇರ್ತೀವೋ ಇಲ್ಲ ಮುಳುಗ್ತೀವೋ ಗೊತ್ತಿಲ್ಲ. ನೋಡೋಣ, ದೇವ್ರ ಇಚ್ಛೆ ಏನಾಯ್ತು ಅದಾಗಲಿ. ಅಷ್ಟು ಬಿಟ್ಟರೆ ನಮ್ಮ ಕೈಲೇನೂ ಇಲ್ಲ. ನಮ್ಗೆ ಏನಾಯ್ತೋ ಅದು ಅಷ್ಟೇ. ಹಂಗಾಗಿ ನಾನು ಇಷ್ಟು ಹೇಳ್ತೀನಿ ಅಷ್ಟೇ. ಯಾಕಪ್ಪ ಅಂದರೆ ಒಂದೊಂದು ವರ್ಷಗಳು ಒಂದು ವರ್ಷ ಹಬ್ಬ ಮಾಡಿದ್ರೆ ಇನ್ನೊಂದು ವರ್ಷ ಹಬ್ಬ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿಲಿ ನಾವಿರ್ತೀವಿ. ನನಗೂ ದುಡ್ಡುಗಳು ಅದು ಇದು ಅಡ್ಜಸ್ಟ್ ಆಗಬೇಕು, ಮತ್ತು ಕೆಲಸಗಳು ಇರಲಿಲ್ಲ. ಹಂಗಾಗಿ ನಾನು ಈ ಸಲ ನನ್ನ ಮಗನಿಗೆ ಒಂದು ಜೊತೆ ಬಟ್ಟೆನೂ ಸಹ ಕೊಡಿಸಿಲ್ಲ. ಇನ್ನೇನು ಅವನದು ಬರ್ತಡೇ ಬೇರೆ ಬರ್ತೈತೆ. ಆ ಟೈಮ್ಗೆ ಏನಾದ್ರು ಒಂದು ದುಡ್ಡು ಒದಗಿಸಿ ಆದರೂ ಅವ್ನಿಗೊಂದು ಜೊತೆ ಏನಾದರೂ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಮಕ್ಕಳಿಗೆ ನಾವೇನು ಕೊಡ್ತೀವಿ, ವರ್ಷಕ್ಕೊಂದು ಹಬ್ಬದಲ್ಲಿ ಒಂದು ಜೊತೆ ಬಟ್ಟೆ ಕೊಡ್ಸೋಕ್ಕೂ ಆಗಲ್ಲ ಅಂದಮೇಲೆ ತುಂಬ ಕಷ್ಟಗಳಿರ್ತವೆ. ಅವೆಲ್ಲ ಹೇಳ್ಕೊಳಕ್ಕಾಗಲ್ಲ. ಅವೆಲ್ಲ ಹೇಳ್ಕೊಳ್ಳಬಾರ್ದು. ಯಾಕಂದರೆ ಕೆಲವು ಜನ ಮನಸ್ಥಿತಿ ಒಂದೇ ಥರ ಇರೋಲ್ಲ. ಅದಕ್ಕೋಸ್ಕರ ನಾನೆಲ್ಲೂ ಏನು ಹೇಳ್ಕೊಳಕ್ಕೆ ಹೋಗಲ್ಲ. ನನಗೇನು ದೇವ್ರು ಕೊಟ್ಟವನೋ ಅದನ್ನು ನಾನು ಅನುಭವಿಸ್ಕೊಂಡು ಹೋಗ್ತೀನಿ ಅಷ್ಟೇ ಇರೋವರೆಗೂನು. ಯಾಕಂದರೆ ದೇವ್ರು ಇದನ್ನೇ ಕೊಟ್ಟರೆ ಇದನ್ನೇ ಅನುಭವಿಸೋಣ. ಅಷ್ಟು ಬಿಟ್ಟರೆ ನಮಗೆ ಅದೇ ಬೇಕು ಇದೇ ಬೇಕು ಅನ್ನಲ್ಲ. ಯಾಕೋ ಇವತ್ತು ಮನಸ್ಸು ತುಂಬ ಒಂದೊಂದು ಸಲ ನಾನು ಅಳಲಿಲ್ಲ ಅಂದರೂ ಮನಸ್ಸು ನನಗೆ ಅಷ್ಟು ಹೊಡೆಸುತ್ತೆ. ಒಂದೊಂದು ಸಲ ಎಲ್ಲ ಜ್ಞಾಪಿಸ್ಕೊಂಡು ಎಲ್ಲ ನೆನಪು ಮಾಡ್ಕೊಂಡಾಗ ತುಂಬ ನೋವಾಗುತ್ತೆ. ನಾವು ಏನು ಕರ್ಮ ಮಾಡಿ ಭೂಮಿಗೆ ಬಂದಿರ್ತೀವಿ ಅನಿಸುತ್ತೆ ಒಂದೊಂದು ಸಲ. ಇಲ್ಲ ನಾವೇ ಕರ್ಮ ಮಾಡಿರ್ತೀವ, ಇಲ್ಲ ಯಾವ್ದಾನ ಜನ್ಮದಲ್ಲಿ ಏನಾದರೂ ಪಾಪ ಮಾಡಿರ್ತೀವ, ಇಲ್ಲ ಯಾವ್ದಾನ ಜನ್ಮದಲ್ಲಿ ಯಾರಿಗಾದ್ರು ಹಿಂಸೆ ಕೊಟ್ಟಿರ್ತೀವ, ಏನು ಅಂತ ನಮಗೆ ಗೊತ್ತಾಗಲ್ಲ. ಬಟ್ ದೇವ್ರಿಗೆ ಗೊತ್ತಿರುತ್ತಷ್ಟೇ. ಹಾಗಾಗಿ ನಮಗೆ ಏನಾಯ್ತೋ ಅದು ನಾವು ಅನುಭವಿಸ್ಬೇಕಷ್ಟೇ. ನಾವಿದೆಲ್ಲ ಕೇಳ್ಕೊಂಡು ಬಂದಿರ್ತೀವ ದೇವ್ರ ಹತ್ರ ಅಲ್ವಾ. ನಾವು ಕೇಳಿರ್ತೀವಲ್ಲ, ದೇವರೇ ಕೊಟ್ಟಿರ್ತಾನೋ ಗೊತ್ತಿಲ್ಲ. ಸಂಜೆ ಆಯಿತು, ಕೆಲಸ ಎಲ್ಲ ಮುಗೀತು. ಯಾಕೋ ನನಗಿವತ್ತು ತುಂಬ ಅಂದರೆ ತುಂಬ ನನ್ನ ಮಗ ಇರಲಿಲ್ಲ, ಎಲ್ಲ ಹೊರಗಡೆ ಹೋದ. ತುಂಬ ಅಂದರೆ ತುಂಬ ನೋವಾಯಿತು. ಅದಕ್ಕೆ ನನಗೆ ಒಂದೊಂದು ಸಲ ನಮ್ಮ ಅಪ್ಪನೂ ಜ್ಞಾಪನಕ್ಕೆ ಬಂದುಬಿಡ್ತಾರೆ. ಇಂಥ ಟೈಮ್ನಾಗೆಲ್ಲ ನಮ್ಮ ಅಪ್ಪಾಜಿ ನನ್ನ ಜೊತೆ ಇದ್ದಿದ್ದು ತುಂಬ ಚೆನ್ನಾಗಿರೋದು ಅನ್ನಿಸ್ತೈತಿ ನನಗೆ. ಬಟ್ ನಮಗೂ ಒಂದು ಸಪೋರ್ಟ್ ಇತ್ತು ನಮ್ಮ ಅಪ್ಪ ಇದ್ದಿದ್ದರೆ. ಆದರೆ ಅಪ್ಪ ಇಲ್ಲ, ಅದೊಂದು ತುಂಬ ಬೇಜಾರು. ಹೆಣ್ಮಕ್ಳಿಗೆ ಯಾವತ್ತೂ ಒಂದೊಂದು ಸಲ ಅಪ್ಪ ಇರಬೇಕು. ಅಪ್ಪಂದು ಹೆಣ್ಮಕ್ಳಿಗೆ ಸಪೋರ್ಟು ಯಾರಿಲ್ಲ ಅಂದರೂ ತಂದೆ ಅದ್ರ ಜೊತೆಲಿದ್ದರೆ ಒಂದು ಏನಾದರೂ ಒಂದು ಹೆಣ್ಮಕ್ಳಿಗೆ ಒಂದು ಬಲ ಇರುತ್ತೆ. ಆದರೆ ದೇವ್ರು ಯಾಕೋ ಗೊತ್ತಿಲ್ಲ, ಬೇಗ ನಮ್ಮಪ್ಪ ನಮ್ಮಿಂದ ಬೇಗ ದೂರ ಆದರು. ಅದೊಂದು ನಮ್ಮಪ್ಪ ನೆನಪಾದರು. ಅದಕ್ಕೋಸ್ಕರ ಎಲ್ಲ ಒಂದು ಕಡೆ ನನ್ನ ಮನಸ್ಸು ತುಂಬ ನೋಯ್ತಿತ್ತು.